ಅವರ ನೋಡ್ಕೊಂಡು ಕುಂತಾರ್ರಿ. ನಾವು ಹೋದ ತಕ್ಷಣ ಫುಲ್ ಎಕ್ಸೈಟೆಡ್ ಒಳಗೆ ಬಂದ್ರು ಅವರು. ಹಿಂಗೆ ಮಾಡೇ ನಾವು ಅಕ್ಷಯ್ ಹಾಯ್, ಆರಾಮದಿರಿಲ್ಲ? June 4th ನೆನಪಿರಲಿ. ನಮಸ್ಕಾರ ಎಲ್ಲರಿಗೂ. ಇಷ್ಟು ದಿನ ಎಲ್ಲಿದ್ದೀಪ ಅಂತ ಕೇಳ್ತಿರ್ತೀರಿ. ಸೊ ಅದಕ್ಕೆಲ್ಲನೂ ಆನ್ಸರ್ ಕೊಡೋಣ ಅಂತ. ಸೊ ಈಗ ನಾವು ಬೆಂಗಳೂರದಾಗ ಅದೀವಿ ನೋಡ್ರಿ. ಪ್ಲೆಸೆಂಟ್ ವೆದರ್ ಐತಿ. ನಿನ್ನೆ ಮಸ್ತ್ ಅಂದ್ರೆ ಮಸ್ತ್ ತಂಪು ಮಳೆ ಆಗೈತಿ. ಇಲ್ಲ ನಾಮಿತಣ್ಣವ್ರ ಮನೆ ಪಾರ್ಕಿಂಗ್ ಒಳಗದೀನಿ. ತ್ರಿಶೂಲ್ ನಿಂತಾನ, ಹುಲಿ ನಿಂತೈತಿ. ಹೊಸ ಟೈರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪೋಲೋದೈತಿ, ಮುಂದೆ ತೋರಿಸ್ತಾನಂತ. ಈಗ ನಾವೆಲ್ಲ ಹೊಂಟೇವಿ ಅಂದ್ರೆ ಹುಬ್ಳಿಗೆ ಹೊಂಟೇವಿ. ಸೊ ಪ್ರತಿ ಸತನೂ ಏನಿರ್ತೈತಿ, ಒಂದೇ ಭಾರತ್ ಹೋಗಿದ್ದ, ಇಲ್ಲಾಂದ್ರೆ 99.9% ಟೈಮ್ ನಾ ಬರೀ ಬೈಕ್ ಮ್ಯಾಗ ಹೋಗೇನಿ, ಅದು ಹುಲಿ ತೊಗೊಂಡು ಹೋಗೇನಿ. ಸೊ ಈ ಸತ ನಾವು ಬೈಕ್ ಮ್ಯಾಗ ಹೊಂಟಿಲ್ಲ, ಈ ಸತ ನಾವು ಕಾರ್ ಒಳಗೆ ಹೊಂಟೇವಿ. ಕಾರ್ ಒಳಗೆ ನಾವು ಪ್ರೀವಿಯಸ್ಲಿನೂ ಹೋಗಿದ್ವಿ, ಭಾಳ ಸಲ ಹೋಗೇನಿ, ಬಟ್ ಏನಂತಾರ ವ್ಲಾಗ್ ಮಾಡಿದ್ದಾರೆ. ಸೊ ಈ ಸತ ನಿಮಗೆ ಕಾರ್ ಜರ್ನಿ ವ್ಲಾಗ್ ತೋರಿಸ್ತೀನಿ ಅಂತ ಫುಲ್ಲಿ. ಇದೆಲ್ಲ ಲಗೇಜ್ ಎಲ್ಲ ಒಳಗಡಬೇಕು. ಇದು ಅಮಿತಾಳವ್ರ ಕಾರ್ ಕೋಡಾ ರ್ಯಾಪಿಡ್ 2017 ಇರ್ಬೇಕಂತ ಅನಿಸುತ್ತೆ ನನಗೆ. ಇದು ಮಾಡಲ್ಲ, ಐ ಡೋಂಟ್ ನೋ ಲೈಕ್ ಯಾವ್ದು ಅಂತೇಳಿ ನನಗೆಲ್ಲ ಹೇಳ್ತೇನಂತ. ಅಮಿತಣ್ಣ, ಸುಮನಕ್ಕ ಮತ್ತು ಸುಮನಕ್ಕ ಅವ್ರ ಮಮ್ಮಿ ಅದಾರ. ಎಷ್ಟು ಹಾಕೈತಿ ಬ್ಲಾಗ್ ಮಾಡ್ತೀನಿ, ಬಿಕಾಸ್ ಅವ್ರ ಮುಂದೆ ಅಷ್ಟು ಕಂಫರ್ಟೇಬಲ್ ಆಗಂಗಿಲ್ಲ. ಭಾಳ ದಿನ ಆಗಿಂದ ಬ್ಲಾಗ್ ಮಾಡತ್ತೀನಿ. ಚಲೋ ಅನ್ಸತೈತಿ, ಖುಷಿ ಆಗತೈತಿ. ಮಸ್ತ್ ಅದ್ರ ಮಸ್ತ್ ತಂಪು ಐತಿ, ಪ್ರೆಸೆಂಟ್ ಐತಿ. ಆಕ್ಚುಲಿ ಹೇಳ್ಬೇಕಂದ್ರೆ ಟೆಕ್ನಿಕಲಿ ಹುಬ್ಳಿಗೆ ಹೊಂಟಿಲ್ಲ, ಬೇರೆ ಕಡೆ ಹೊಂಟೇವಿ. ಸೊ ಇದಕ್ಕೆ ಹೊಂಟಿವಿ ಎಲ್ಲಾನು ಹೇಳ್ತೇವೆ ಅಂತ. ಸೊ ಸ್ಟೇ ಟ್ಯೂನ್ ಆಗಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ, ಮಜಾ ಮಾಡಿರಿ ಆ್ಯಂಡ್ ತೋರಿಸೋಣ. ಇದೊಂದು ಲಾಸ್ಟ್ ಟೋಲ್. ಮತ್ತು ಫೈನಲಿ ನೈಸ್ ರೋಡ್ ಆಟ ಆಡ್ತೀವಿ ನಾವು. 9:00 ಬಿಡೋದಿತ್ತೆ. ಆಕಾಶ 6 ಗಂಟೆಗೆ ಮಾಡ್ಕೊಂಡು ಮುಂಜಾನೆ. ಇಲ್ಲ, ನನ್ನ ಸ್ವಲ್ಪ ಡಿಲೇ ಆಗೈತಿ, ಲೇಟ್ ಆಗೈತಿ. ಆ ಕಡೆಯಿಂದ ಹೊಂಟೆ ನೈಸ್ ರೋಡ್ ನಮಗೆ ಒಂದು ಹೆಂಗೋ ಮಾಡಿ ನೈಸ್ ರೋಡ್ ಲಾಸ್ಟ್ ಹೋಲಿಗೆ ಬಂದೇವಿ. 11:30 ಆಗೈತಿ ಟೈಮ್. ಇನ್ನು ಭಾಳ ದೊಡ್ಡ ಜರ್ನಿ ಐತಿ. ಬೆಂಗಳೂರು ಎಂಟರ್ ಆಗೋದು ಹೊರಗೆ ಹೋಗೋದು ದೊಡ್ಡ ಪದ್ಧತಿನೇ ಐತಿ. ಇಲ್ಲ, ಈಗ 2 ಕಿಲೋಮೀಟರ್ ಆಯ್ತು, ಆರಾಮ್ ಆಯ್ತು. ದೊಡ್ಡ ಪದ್ಧತಿ. ಎಂಟರ್ ಆಗ್ಬೇಕಾದ್ರೆ ತ್ರಾಸ, ಎಕ್ಸಿಟ್ ಆಗ್ಬೇಕಾದ್ರೆ ತ್ರಾಸ. ಮಸ್ತ್ ಟೇಸ್ಟ್ ಐತಿ. ಇಲ್ಲಿ ಯಾವ್ದು ಟೋಲ್ ಇದೆ, ಸಿರಾ ಕಡೆ ಮಾವಿನಕಾಯಿ ತೊಗೊಂಡೇವಿ, ಗೋಮಾವಿನಕಾಯಿ ತಿನ್ನತ್ತೇವಿ. ಚಲೋ ಐತಿಲ್ಲ, ಹಿಂಗೆ ರೋಡ್ ಟ್ರಿಪ್ ಮಾಡ್ಬೇಕು ನೋಡಪ್ಪ. ಈಗ 2:18 ಆಗೈತಿ. ಫಸ್ಟ್ ಸ್ಟಾಪ್ ತೊಗೊಂಡೇವಿ ಬ್ರೇಕ್. ಊಟಕ್ಕೆ ಬಂದೇವಿ. ಏನಿದೆ ಊಟಕ್ಕೆ? ಹೌದಾ? ಎಗ್ ಪ್ಯೂರ್ ವೆಜ್. ನಮಗೆ ಎಗ್ ತಿನ್ನೋದೈತಿ ಆ್ಯಕ್ಚುಲಿ, ಪ್ಯೂರ್ ವೆಜ್. ಬಟ್ ಅಲ್ಲ, ಅವ್ರು ನೋಣ ಹೊಡ್ಕೊಂಡು ಕುಂತಾರ. ಟಾಟಾ ಚಾರ್ಜಿಂಗ್ ಐತಿ ನೋಡ್ರಿ. ಇವಿ ತೊಗೊಂಡವ್ರೆ ಹೋಟೆಲ್ ಕಿರಣ್ ಅಕ್ಷರ್ ಮುಂದೆ ಐತಿ. ಅಲ್ಲ, ಅವರೇ ನೋಣ ಹೊಡ್ಕೊಂಡು ಕುಂತಾರ ಅಂದೆ. ಹಾಂ, ಅವರ ನೋಣ ಹೊಡ್ಕೊಂಡು ಕುಂತಾರ್ರಿ. ನಾವು ಹೋದ ತಕ್ಷಣ ಫುಲ್ ಎಕ್ಸೈಟೆಡ್ ಒಳಗೆ ಬಂದರು ಅವರು. ಹಾಂ, ಅದೇ ಹಿಂಗೆ ನಮ್ದು ಹಿಂಗೆ ಮಾಡೇ ನಾವು. ಫುಲ್ ಹಸಿರು ತೆಂಗಿನ ಗಿಡ ಎಲ್ಲ, ಗುಡ್ಡ ಗಿಡ್ಡ ಎಲ್ಲ. ಡ್ರೈವಿಂಗ್ ಕ್ಲೈಮೇಟ್ ಚಲೋ ಐತಿ, ಬಟ್ ಹೀಟ್ ಐತಿ ಭಾಳ. ಈಗ ಸ್ವಲ್ಪ ಇಲ್ಲಿ ಭಾಳ ಸೆಕೆ ಆಗತೈತಿ. ಬೆಂಗಳೂರು ತಂಪ ಐತಪ್ಪ. ಈ ಕಡೆ ಹುಬ್ಳಿ ಕಡೆ ಹೆಂಗೆ ಹೊಂಟೇವಿ ಹಂಗೆ ಸ್ವಲ್ಪ ಸೆಕೆ ಖಾವ ಆಗತೈತಿ. ಹೋಟೆಲ್ ಜೀವನದ ಬಂದೇವಿ. ಫೈನಲ್ ಇದಾಗ ಫಿಕ್ಸ್ ಆಗೈತಿ. ಈಗ ನೋಡಕ್ಕಂದ್ರೆ ಚಲೋ ಅನ್ಸತೈತಿ. ಚಲೋ ಇದ್ರೆ ಮತ್ತೆ ಎವ್ರಿ ಟೈಮ್ ಈ ರೋಡಿಗೆ ಬಂದಾಗ ಫಿಕ್ಸ್ ಇದೆ. ಏನು ತಿನ್ನೋಣ ಹೇಳಿ, ಏನು ತಿನ್ನೋದು? ನಂಗಂತೂ ಈಗ ರೊಟ್ಟಿ ಚಪಾತಿ ತಿನ್ಸಕಾಯ್ತು ಮನೆಯಾಗ. ಫುಲ್ ನಾರ್ತ್ ಇಂಡಿಯನ್ ಅಕ್ಕ ಮೊಸರು, ಮಸಾಲ ಪಪ್ಪಡ್ ಭಾಳ ಸೈಡ್ ಮಸಾಲ ತಿಂದೆ ಇಲ್ಲ ನಾನಂತೂ. ಭಾಳ ದಿವಸ ಆಗೈತಿ. ನೀವು ತಿನ್ನಕ್ಕೆ ಬಿಡಂಗೇ ಇಲ್ಲ ಅಂತಲ್ಲ ಮತ್ತೆ ನೀನೇ ಹೊರಗೆ ಹೋಗಿರಂಗಿಲ್ಲ ನಾವು ಎಲ್ಲ ಹೋಟೆಲ್ಗೆ. ನಾ ತಿನ್ನಕ್ಕೆ ಬಿಡಲ್ಲ ಅಂತ ಇಲ್ಲ. ಇವೆಲ್ಲ ಒಳ್ಳೆ ಅನ್ಸ್ಬಿಟ್ಟೈತಿ ಈಗ ತಿನ್ನಕ್ಕೆ. ಮನೆ ಊಟನ ಬೆಸ್ಟ್. ರೊಟ್ಟಿ ಊಟ, ರೊಟ್ಟಿ ಹಾಂ, ರೊಟ್ಟಿ ಗಿಟ್ಟಿ ಮಸ್ತ್. ರೊಟ್ಟಿ ಒಟ್ಟು ಅದು ಬೆಂಗಳೂರಾಗ ದಿನ ರೊಟ್ಟಿ ಮಾಡಕ್ಕೆ ಸಿಕ್ಕಾಳಂಗೆ. ಎಲ್ಲರೂ ಸರಿ ಅಂತಾರೆ ಎಲ್ಲರೂ. ಅಂತಂದ್ರೆ ಈ ವರ್ಷ ಒದ್ದಾಡ್ಬಿಟ್ವಿ ನಾವು ಅಡುಗೆ ಕೊಡ್ತಾ
ಅದ ಕಾಜು ಕಾಜು ಹಾಕೋ ಹಾಕೋ ಹಾಕೊಳ್ಳೋದು ಕಾಜು ದಾಲ್ ಪಾಲಕ್ ತಡಬರಕ್ಕೆ ಒಂದು ವೈಟ್ ಪಲ್ಯ ಹೇಳಿದ್ವಿ ಅಂದ್ರೆ ಇಂಡಿಯನ್ ಫ್ಲಾಗ್ ಹಾಕಿತ್ತು ನೋಡ ನಡು ಇನ್ನು ಕಡಕ್ ರೊಟ್ಟಿ ಬಂದಿಲ್ಲ ನೀನು ಇದು ಯಾವುದಿದೆ ಕಾಜು ಮಸಾಲ ಇದೆ ಹಂಗೆ ಕೊಲ್ಲಾಪುರಿ ಯಾವುದು ಕಾಜು ಸ್ವೀಟ್ ಇರ್ತೈತಿ ಹಂಗೆ ಕೊಲ್ಲಾಪುರಿ ಹೇಳಿದ್ ನಮ್ಗೆ ಬಟ್ ಕಾಜು ಕಾಜು ಇಸ್ ಸ್ವೀಟ್ ಒಳ್ಳೆಲ್ಲ ತಿನ್ಬೋದು ಕಾಜು ಪಲ್ಯ ಅದು ಬಿಡ್ದ ಕ್ವಾಲಿಟಿ ಅದಕ್ಕೆ ಅಲ್ಲಿ ಎಲ್ಲೆಲ್ಲಿ ಏನು ಡೇಂಜರಸ್ ಕಾಜು ಕ್ವಾಲಿಟಿ ಸರಿ ಇರಲ್ಲ ಅಂತ ಕ್ವಾಲಿಟಿ ಇಸ್ ಓಕೆ ಏನಂದ್ರೆ ಹಾರ್ಬೇಕು ಕೆಮಿಕಲ್ ಅಂತೂ ಅಲ್ಲ ಗಿಡದಾಗಿಂದ ಕಾಜು ಆರ್ಟಿಫಿಷಿಯಲ್ ಮಾಡ್ತಾರೆ ಈಗ ಹಂಗೆ ಹೆಂಗೆ ಮಾಡ್ತಾರೆ ಆರ್ಟಿಫಿಷಿಯಲ್ ಆ ರೋಡ್ ಮೇಲೆಲ್ಲ ಕುಂತು ಮಾರ್ತಿರ್ತಾರಂತಲ್ಲ ಅಲ್ಲ ಅವರು ಓಕೆ ಇರ್ತಾವಂತವು ಅವೆಲ್ಲ ಓಕೆ ಇಲ್ಲಿವರೆಗೆ ಸ್ಪೈಸಿ ಅಂದ್ರೆ ಅರ್ಥ ಆಗಿದ್ದು ಅವ್ರಿಗೆ ಅಷ್ಟೇ ನೀವು ಯಾವುದು ಸ್ಪೈಸಿ ಮಾಡಂತ ಹೇಳೇ ಇಲ್ಲ ನಾ ಹೇಳಿ ನನಗೆ ಎರಡು ಸಲ ಹೇಳೀನಿ ಹೇಳಿದ್ಯಾ ಹೆಂಗೋ ಮಾಡಿ ಊಟ ಮಾಡಿದ್ವಿ ಚಲೋ ಇತ್ತು ಅಂದರೆ ಓಕೆ ಸ್ಪೈಸಿ ಅಂತ ಇದ್ದಿದ್ದಿಲ್ಲ ನಾ ಹೇಳ್ದಂಗೆ ಇಲ್ಲಿವರೆಗೆ ಸ್ಪೈಸಿ ಗೊತ್ತಿಲ್ಲ ಮಸ್ತ್ ಊಟ ಮಾಡಿದ್ವಿ ಮಸಾಲೆ ರೈಸ್ ಚಲೋ ಇತ್ತು ಕಾಜು ಕೊಲ್ಲಾಪುರಿ ತೊಗೊಂಡಿದ್ವಿ ಇಟ್ ವಾಸ್ ಸ್ವೀಟ್ ದಾಲ್ ಪಲಾಕ್ ತೊಗೊಂಡಿದ್ವಿ ಇಟ್ ವಾಸ್ ಓಕೆ ಊಟ ಗಿಟ್ಟ ಮಾಡಿ ಹೊಸದು ಔಟ್ಫಿಟ್ ಚೇಂಜ್ ಮಾಡಿದ್ಲಿಕ್ಕೆ ಹೆಂಗಾಯ್ತು ಬೆಂಗಳೂರು ಖಂಡಿತ ಅನ್ಕೊಂಡು ಬಂದ್ರೆ ಏನು ನೀ ಹಿಂಗೆ ಅನ್ನತ್ತಿಲ್ಲ ಅಂದರೆ ಏನು ವರ್ಡ್ ಯೂಸ್ ಮಾಡಿದೆ ಹೇಳಿ ಅಂದ್ರೆ ನೀ ಯೂಸ್ ಮಾಡಿಯಲ್ಲ ಅದು ದ್ಯಾಟ್ ಈಸ್ ಗ್ರೇಟ್ ಅಷ್ಟು ತ್ರಾಸ ಆಗತೈತಿ ಅಂತ ಹೆಂಗಿತ್ತು ಊಟ ಊಟ ಚಲೋ ಇತ್ತು ಆ ಕಾಜು ಕೊಲ್ಲಾಪುರಿ ಅಂತ ತರಿಸ್ರ ಖಾರದಂತ ಕಳ್ಸೋಣ ಅನ್ನ ಅದು ಸ್ವೀಟ್ ಆಗಿ ಅದು ವಿಂಡೋ ತೆಗಿ ಅಲ್ಲಿ ನೋಡ ಹೊರಗೆ ಮಸಾಲೆ ರೈಸ್ ಚಲೋ ಅನಿಸ್ಕೊಡ್ಪ ಹಾಂ ಮಸಾಲೆ ರೈಸ್ ಚಲೋ ಇತ್ತು ಮಸಾಲೆ ರೈಸ್ ಚಲೋ ಇತ್ತು ಮುಕ್ಕೊಂಬಿಟ್ಟಿದ್ದೆ ಮಸ್ತ್ ಜಬರ್ದಸ್ತ್ ಊಟ ಆಗೈತಿ ದಾವಣಗೆರೆ ದಾಟಿದ್ವಿ ಇನ್ನೊಂದು ಹಾವೇರಿಗೆ ಒಂದು 20 ಕಿಲೋಮೀಟರ್ ಇರಬೇಕು ಹುಬ್ಳಿ 100 ಕಿಲೋಮೀಟರ್ ಐತಿ ಮಳೆ ನೋಡ್ರಿ ಲಾಸ್ಟ್ ಟೈಮ್ ಬಂದಾಗೂ ಮಳೆ ಹೊಡೆದಿತ್ತಿಲ್ಲೇ ಮಸ್ತ್ ಮಳೆ ಹೊಡೆದಿತ್ತು ಈಗ ಅಲ್ಲೇ ಮಳೆ ಬರೋದಿತ್ತು ಈಗ ನೋಡ್ರಿ ಇಲ್ಲಿ 5 ನಿಮಿಷ ಆಗಿಲ್ಲದೆ ಒಣ ಅದಂದ್ರೆ ಒಣ ರೋಡ್ ಮ್ಯಾಗ ಅಷ್ಟು ಮಾಡೈತಿ ಮೇ ಬಿ ಅದ ಹಿಂಗೆ ಬಂದು ಬರೋದೈತಿ ನಾವು ಕ್ರಾಸ್ ಮಾಡ್ಕೊಂಡು ಬಂದ್ವಿ ಅಂತ ನಮಸ್ಕಾರ ಎಲ್ಲರಿಗೂ ಆ್ಯಕ್ಚುಲಿ ಹುಬ್ಳಿ ಮುಟ್ಟಿದ್ವಿ ಒಂದು 6:20 ಮಟನೂ ಮುಟ್ಟಿ ಆ್ಯಕ್ಚುಲಿ ಪ್ಲ್ಯಾನ್ ಹುಬ್ಳ್ಯಾಗ ಇರೋದಿತ್ತು ನಾಳೆ ನಮ್ಮದು ಮುಂದಿನ ಡೆಸ್ಟಿನೇಷನ್ಗೆ ಹೋಗೋದಿತ್ತು ಬಟ್ ಕ್ಯಾನ್ಸಲ್ ಆಗಿ ಅಲ್ಲಿ ಪೋಸ್ಟ್ಪೋನ್ ಅಂತಿರೋ ಪ್ರಿಪೋನ್ ಅಂತಿರೋ ಗೊತ್ತಿಲ್ಲ ಇವತ್ತೇ ಹೊಂಟೆ ನಾವು ಎಲ್ಲಿ ಹೊಂಟೇವೆ ಅಂದರೆ ಬೆಳಗಾವಿಗೆ ಹೊಂಟೇವಿ ಸೇಮ್ ಅಮಿತಾನ ಸುಮನಕ ಅವ್ರ ಮನೆಗೆ ಹೋಗ್ಯಾರ ಈಗ ಧಾರವಾಡದಾಗ ನಾ ಕಟ್ಟಿಂಗ್ ಮಾಡಿಸ್ಕೊಂಡೆ ನಂದು ಕಟ್ಟಿಂಗ್ ಆಗಿ ಫ್ರೆಶ್ ಅಪ್ ಎಲ್ಲ ಆಗೀನಿ ಸೊ ಈಗ ನಾನು ಬ್ಯಾಗ್ ತೊಗೊಂಡು ಸೀದಾ BRTC ಹತ್ತಬೇಕು ಸೊ ಅಕ್ಷಯ್ ಹಾಯ್ ಆರಾಮದಿರಿಲ್ಲ June 4th ನೆನಪಿರಲಿ ನಾ ಬರ್ತೇನೆ ಬಾ ಹೋಗ್ಬೇಕ ಬಾ ಜಲ್ದಿ ಬಾ ಏ ಸಿಯಾ ಆಲ್ ದ ಬೆಸ್ಟ್ ಡ್ರೈವಿಂಗ್ ರೈಡಿಂಗ್ ಎಲ್ಲ ಚಲೋ ಮಾಡ ಸೇಫ್ ಆಗಿ ಹೋಗ ಬಾಯ್ ತುಷಾರ್ ಸಿಗೋಣ ಅಂತ ಮತ್ತೆ ಪವನ್ ಅಣ್ಣ ನಿನ್ನ ನೆನಪೈತಿಲ್ಲ ಪವನ್ ಅಣ್ಣ ಹೌದಾ ಇದೆ ಯಾವಾಗ ತೊಗೊಂಡಿ ಫೋನ್ ನೀ ಒಳ್ಳೆ ನೀ ಯಾವ್ದು ಕಟ್ಟಿಂಗ್ ಹಿಂಗ್ ಆಗಿಯೋ ಹಲ್ ಪರ್ಪಲ್ ಮಾಡ್ಸಣ ಎದಕ್ಕೆ ಕಟ್ಟಿಂಗ್ ಹಿಂಗ್ ಮಾಡ್ತೀಯೋ ನಾನು ಮಲಯಾಳಿ ತಲಾ ಫಾರ್ ಅ ರೀಸನ್ ನಾನು ಮಲಯಾಳಿ ಏ ಅಣ್ಣ ಮೋನೆ ಐ ಆಮ್ ಕಮಿಂಗ್ ವೇಟ್ ಹೆಂಗದೀಪ ವಿನಯ್ ಆರಾಮ ಆರಾಮ ಆಫ್ಟರ್ ಸೋ ಲಾಂಗ್ ಎಸ್ ಬರ್ತೀನಿ ನಾನು ಗೈಸ್ ಬಾಯ್ ಖುಷಿಯಾಗಿ ಏನಾಗ್ತಾರ್ರಿ ಟೇಕ್ ಕೇರ್ ಬಾಯ್ ಹಾಂ ಬರ್ತೇನೆ ಮತ್ತೆ ಹುಬ್ಳಿಗೆ ಬರೋದು ನಡಿಪ್ಪ ಹೋಗೋಣಂತ ಹಾಂ ಬೆಳಗಾವ್ ತನಕ ಬಂದ್ವಿ ಹೆಂಗು ಅಂದ್ರೆ ಇನ್ನೂ ಫಸ್ಟ್ ಟೋಲ್ದಾಗದೀವಿ ಭಾಗ್ಯವಾಡಿ ಟೋಲ್ ಇಲ್ಲಿ ಟೋಲ್ ಸಿಸ್ಟಮ್ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗತೈತಿ ಅಣ್ಣ ಮುಂದೆ ಹೋಗಿ ಬಿಡಾತಿಲ್ಲ ಅವನಿಗೆ ಏನಾಗೈತೆ ಅಂತ ಅವನಿಗೆ ಫಸ್ಟೇ ವರ್ಕ್ ಆಗತ್ತಿಲ್ಲ ಏನಾಗೈತಿ ಏನೋ ಪೇ ಆಗೋಲ್ದ ಅವ್ನು ಅಲ್ಲ ಅವ್ರ ದಿವ್ಸ ಹೋಯ್ತಾ ಇವನ್ ದಿವ್ಸ ಹೋಯ್ತು ಇವ ಅವ್ರನ್ನ ಮತ್ತೆ ನಮ್ಮನ್ನ ಯಾಟ ಪ್ರಾಬ್ಲಮ್ ಮಾಡ್ತೀವಿ ಅಂತ ನೋಡ್ಕೊಳಲ್ಲ ಅಂಡ್ ದ ಪರ್ಸನ್ ಲೈಕ್ ಬಿರಿಯಾನಿ ಸೋ ಮಚ್ ಅದಂತಾರಲ್ಲ ಇಂಗ್ಲೀಷ್ದಾಗ ಐತಲ್ಲ ಅಲ್ಲ ಈಗ ಎಲ್ರಿ
ಬೆಂಗಳೂರಿನ ತಿನ್ನೋದಿನ ಎಗ್ ಬಿರಿಯಾನಿ ತಿನ್ನತ್ತೀವಿ. ಆ್ಯಕ್ಚುಲಿ ನ್ಯಾಸಿಗೆ ಬಂದೀವಿ ಇಲ್ಲಿ ರೂಮ್ ಗೀಮಿಂದ ದೊಡ್ಡ ರಾಮ ರೆಡಿ ಆಗಿತ್ತು. ಹಿಂಗೋ ಮಾಡಿ ಸಾರ್ಟ್ ಮಾಡ್ಕೊಂಡು ಬಂದ್ವಿ. ಅವಾಗಿನ ಬಿರಿಯಾನಿ ಬೇರೆ ಇತ್ತು. ಈಗ ಸ್ವಲ್ಪ ಚೇಂಜ್ ಆಗೈತಿ. ನಾವು ಇಂಜಿನಿಯರಿಂಗ್ದಾಗ 2006-7 ಅವಾಗಿನ ಬೇರೆ ಹಾಕ್ಕೊಡು ಸರ್. ಅವಾಗಿನ ಬಿರಿಯಾನಿ ಬೇರೆ ಇತ್ತು. ಹೊರಗೆ ಎಗ್ ಬಿರಿಯಾನಿ ತಿನ್ನ ಹೊರಗೆ ಎಗ್ ಬಿರಿಯಾನಿಗಿನ ಚಲೋ ಇದೆ. ಸುಮ್ಮನಕ ಫುಲ್ ತಲೆ ಕೆಟ್ಟೈತಿ. ಅಮೇತಣ್ಣ ಫುಲ್ ಎನರ್ಜೆಟಿಕ್ ಆಗದಾನ. ಊಟ ಗೀಟ ಮಾಡಿ ಎಲ್ಲ ಇಲ್ಲಿ ಬಂದೇವಿ. ಚೀರಾಡ್ಕೊಂತ ಒದ್ರಾಡತ್ತಾರ ಎಲ್ಲರೂ. ಆರಾಮ್ ಆರಾಮ್ ನೀ ಆಡೋ.